ಪ್ರಗತಿಪರ ಹೋರಾಟ ಸಮಿತಿಯ ಹೋರಾಟಕ್ಕೆ ಪ್ರಗತಿಪರ ಹೋರಾಟ ಸಮಿತಿಯ ಹೋರಾಟಕ್ಕೆ ಸರ್ಕಾರಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯತೆ ಹಾಗೂ ಭ್ರಷ್ಟಾಚಾರವನ್ನು ಖಂಡಿಸಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಜನವರಿ 10ರಂದು ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕವಲ ಹೊಸಹಳ್ಳಿಯ ಜನತಾ ಕಾಲೋನಿಯ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆರವರ ಜಯಂತಿಯನ್ನು ಆಚರಿಸಲಾಯಿತು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಗೌತಮ್ ವೆಂಕಿ, ಗೂಡಿಮಂಗಲ ನಾಗಪ್ಪ, BM ಕೃಷ್ಣಪ್ಪ, ಬ್ಯಾಟರಾಜ್, ಮುನಿನಾರಾಯಣಪ್ಪ, ತಿರುಪಾಳ್ಯ ಮುನಿರಾಜು, ಕ್ರಾಂತಿ ಗೋವಿಂದ್, ಅಶ್ವಥ್, ವೇಣುಗೋಪಾಲ್, ಸಕಲವಾರ ನಾರಾಯಣ, ಸಂಪಿಗೆ ನಾಗರಾಜ್, ಜಾಲಿ ವೆಂಕಟೇಶ್, ಹುಲ್ಲಳ್ಳಿ ಮರಿಯಪ್ಪ ಮೌರ್ಯ, ಮಹೇಶ್, ವಾಸು, ಮುನಿರಾಜು, ಚಂದ್ರಶೇಖರ್, ಮೆಣಸಿನಹಳ್ಳಿ ಸುನಿಲ್, ಚಿಕ್ಕಹಗಡೆ ನಾರಾಯಣ್ ಮತ್ತಿತರರು ಹಾಜರಿದ್ದರು. ಇವತ್ತು ನಾವು ಇವತ್ತೇನು ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಪ್ಪ ಅಂದರೆ ಏನು ತಾರೀಕು 1/10/2024 ಆನೇಕಲ್ ತಾಲೂಕ್ ಪಂಚಾಯಿತಿಯಿಂದ ಮತ್ತು ತಾಲೂಕು ಕಚೇರಿವರೆಗೂ ಏನು ಒಂದು ಕಾಲ್ನಡಿಗೆ ಜಾಥಾ ಮತ್ತು ಇಲ್ಲಿನ ಸರ್ಕಾರದ ಕಂದಾಯ ಇಲಾಖೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಖಂಡಿಸಿ ಬೃಹತ್ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ರ್ಯಾಲಿಗೆ ಅನೇಕ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಎಲ್ಲರೂ ಕೂಡ ಈ ಸಂಘಟನೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ, ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ, ಭಾರತೀ ಭೀಮಸೇನೆ, ಕರ್ನಾಟಕ ದಲಿತ ಭೀಮ ಘರ್ಷಣೆ, ಕರ್ನಾಟಕ ದಲಿತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ, ಕರ್ನಾಟಕ ದಲಿತ ಭೀಮ ಮಾರ್ಗ, ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾಪನೆ, ಕರ್ನಾಟಕ ಬೋವಿ ಸಂಘರ್ಷ ಸಮಿತಿ, ಇಷ್ಟು ಸಂಘಟನೆಗಳು ನಮ್ಮ ಜೊತೆ ಇವತ್ತು ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟಿದೆ. ಈ ಬೆಂಬಲಕ್ಕೆ ಅನೇಕರು ಇನ್ನೂ ಪ್ರಗತಿಪರ ಸಂಘಟನೆಗಳು ಕೂಡ ಬೇರೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಇದು ಇವತ್ತು ಸರ್ಕಾರಕ್ಕೆ ಮತ್ತು ಇಲ್ಲಿನ ಆಡಳಿತ ಕಣ್ಣು ತೆರೆಸುವಂಥ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಇದೊಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಅನೇಕ ಇದರಲ್ಲಿ ಸುಮಾರು ನಾವು 71 ಅಜೆಂಡಾಗಳನ್ನು ಹಾಕ್ಕೊಂಡಿದ್ದೀವಿ. ಈ ಅಜೆಂಡಾ ಪೂರ್ತಿ ಎಲ್ಲ ಹಳ್ಳಿಗೆ ತಲುಪುವಂಥ ಅಜೆಂಡಾಗಳಿದ್ದಾವೆ. ಈ ಎಲ್ಲರ ಸಾಮಾನ್ಯ ಜನ ಮುಟ್ಟುವಂಥ ಅಜೆಂಡಾಗಳನ್ನು ಹಾಕ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ಈಗ ಅನೇಕ ನಮ್ಮ ಎಲ್ಲ ಬಂಧು ಮಿತ್ರರು ಮತ್ತು ಅನೇಕ ಸಂಘಟನೆಗಳು ಇನ್ನೂ ನಮ್ಮ ಜೊತೆಲಿ ಬರಬೇಕಾಯಿತು. ಅವರು ಕೂಡ ಈಗ ಕಾಲಾನಕ ಬಂದಿಲ್ಲ. ಅವರು ಕೂಡ ಬರಬೇಕು ಅಂತೇಳಿ ನಾವು ಮಾಧ್ಯಮ ಮುಖಾಂತರ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಇದು ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಯವರೆಲ್ಲ ಒಂದಾಗಿ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಮುಖಾಂತರ ಮತ್ತು ಸರ್ಕಾರದ ಮತ್ತು ಈ ಮನವಿ ತಗೊಳ್ಳೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು, ಮತ್ತು ಈ ಪೊಲೀಸ್ ಇಲಾಖೆ ಮತ್ತು SP ಅಥವಾ IG ಇವರಿಬ್ಬರಲ್ಲಿ ಯಾರಾದರೂ ಬಂದು ಈ ಮನವಿಯನ್ನು ಸ್ವೀಕರಣೆ ಮಾಡಬೇಕು. ಅದವರೆಗೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲೋದಿಲ್ಲ. ಅವ್ರು ಬಂದು ಇಬ್ಬರು ಬಂದು ನಮ್ಮ ಇದಕ್ಕೆ ಮನವಿ ತಗೊಂಡ ನಂತರ ನಮ್ಮ ಹೋರಾಟವನ್ನು ನಿಲ್ಲಿಸ್ತೀವಿ. ಯಾಕಂದರೆ ಇವತ್ತು ಈ ಸರ್ಕಾರದ ವೈಫಲ್ಯ ಮತ್ತು ಇಲ್ಲಿನ ಆಡಳಿತ ವೈಫಲ್ಯವನ್ನು ವಿರೋಧಿಸಿ ನಾವು ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ರೂಪುರೇಷೆಗಳು ಮಾಡ್ತಾ ಇದ್ದೀವಿ. ಈಗ ಯಾಕಂದರೆ ಇವತ್ತು ನಾವು ಮಾಧ್ಯಮದ ಇವತ್ತು ಈ ಮಾಧ್ಯಮದ ಮುಖಾಂತರ ಎಲ್ರಿಗೂ ತಿಳಿಲಿ ಅಂತೇಳಿ ಇವತ್ತೊಂದು ಮಾಧ್ಯಮ ಪ್ರೆಸ್ ಮೀಟ್ ಮಾಡಿದ್ದೀವಿ. ಈಗ ಎಲ್ರಿಗೂ ಗೊತ್ತಾಗಲಿ ನಾವೆಲ್ಲರೂ ಕೂಡ ಏನು ಚಳುವಳಿದಾರರು ಮತ್ತು ಚಳುವಳಿ ಹೋರಾಟಗಾರರು ಇದ್ದೀವಿ ಅನ್ನೋದಕ್ಕೆ, ಈ ತಾಲೂಕಲ್ಲಿ ಇನ್ನೂ ಬದುಕಿದ್ದೀವಿ ಅನ್ನೋದಕ್ಕೆ ನಾವು ಇದೊಂದು ಸಾಕ್ಷಿಯಾಗಿದೆ. ಯಾಕಂದರೆ ಇವತ್ತು ಹಿಂದಿನ ಸರ್ಕಾರಗಳು ಹೇಳ್ತಾ ಇತ್ತು, ಹಿಂದಿನ ಸರ್ಕಾರ ಇದ್ದಾಗ ಅನೇಕ ದಲಿತ ಚಳುವಳಿಗಳು ಮಾತೆತ್ತಿ ಚಳುವಳಿ ಮಾಡೋರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಚಳುವಳಿಗಳೆಲ್ಲ ಪೂರ್ತಿ ಸಂಪೂರ್ಣವಾಗಿ ಮಲಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಆನೇಕಲ್ ಭಾಗದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇವತ್ತು ಈ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಈ ಭ್ರಷ್ಟಾಚಾರವನ್ನು ಮುಕ್ತ ಮಾಡ್ಬೇಕಂತೇಳಿ ನಮ್ಮೆಲ್ಲ ಹೋರಾಟ
ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲರೂ ಕೂಡ ಎಲ್ಲ ಸಂಘಟಕರು ಎಲ್ಲರೂ ಸೇರಿ ಇವತ್ತು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಚಾಲನೆಯ ಒಂದು ವಿಭಿನ್ನವಾಗಿರ್ತೈತೆ ಮತ್ತು ಈ ಚಾಲನೆಯ ಅನೇಕರು ಇದನ್ನು ನಮ್ಮನ್ನು ನೋಡ್ತಾ ಇದ್ದಾರೆ. ಇವರು ಹೆಂಗೆ ಇದು ಹೋರಾಟ ತಗೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಅದಕ್ಕೆ ಕೆಲವು ರಾಜಕಾರಣಿಗಳು ಕೂಡ ಇದನ್ನು ನೋಡ್ತಾ ಇದ್ದಾರೆ. ಆ ರಾಜಕಾರಣಿಗಳು ಕೂಡ ಎಚ್ಚೆತ್ಕೋಬೇಕು, ಮುಂದೆ ನಾವು ಏನು ಮಾಡಬೇಕು, ಜನ ಎಚ್ಚೆತ್ಕೊಂಡಾಗ ಎಷ್ಟು ಕೆಲಸ ಮಾಡ್ಬೇಕು ಅಂತೇಳಿ ರಾಜಕಾರಣಿಗಳು ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ಅಂತೇಳಿ ಇವತ್ತು ಸುಮಾರು ಸಂಘಟನೆಗಳೆಲ್ಲ ಸೇರಿ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಆನೇಕಲ್ ತಾಲೂಕಿನ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮತ್ತು ಕಂದಾಯ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡಬೇಕಂತೇಳಿ ಸುಮಾರು 71 ಬೇಡಿಕೆಗಳನ್ನಿಟ್ಟು ಕರಪತ್ರವನ್ನು ಬಿಟ್ಟಿದ್ದೀವಿ. ಇವತ್ತೇನು ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ವಹಿಸ್ತಾ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆಯವರಿಗೆ ಅವರ ಜಯಂತಿಯ ಪ್ರಯುಕ್ತ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ತಾಲೂಕಿನಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಪೊಲೀಸ್ ಇಲಾಖೆಯ ಕರ್ತವ್ಯ ಮತ್ತು ಕಂದಾಯ ಇಲಾಖೆಯ ಕರ್ತವ್ಯ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, RTCಗಳಾಗಿರ್ಬೋದು ಅಥವಾ ರೈತರ ಪೋಡಿ ವಿಚಾರಗಳಾಗಿರ್ಬೋದು, ಅನೇಕ ಸಮಸ್ಯೆಗಳು ಕಂದಾಯ ಇಲಾಖೆಗೆ ಬರ್ತವೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಮಾನವನ ಘನತೆ ಮತ್ತು ಗೌರವಗಳನ್ನು ಪ್ರಾಣವನ್ನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯಂತ ಒಂದು ನಿಷ್ಠುರವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾದೈತೆ. ಅಂತಹ ಒಂದು ಇಲಾಖೆಗಳು ಇವತ್ತು ಭ್ರಷ್ಟಾಚಾರದ ಕೂಪುಗಳಾಗಿದ್ದಾವೆ. ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇವತ್ತು ಬಂಡವಾಳಶಾಹಿಗಳ ಕಚೇರಿಗಳಾಗಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ದಿನನಿತ್ಯ ನಮ್ಮ ತಾಲೂಕು ಕಚೇರಿಗಳಾಗಿರ್ಬೋದು, ಪೊಲೀಸ್ ಠಾಣೆ ಮುಂಭಾಗ ಆಗಿರ್ಬೋದು, ಸಾರ್ವಜನಿಕ ಬಂಧುಗಳು ಒಂದು ಕ್ಯೂನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕುಗಳಿಗಾಗಿ ಏನಾದರೂ ಒಂದು ಸೇವೆ ತಮ್ಮ ಸವಲತ್ತುಗಳನ್ನು ಪಡ್ಕೊಳಕ್ಕೋಸ್ಕರ ಪಾಪ ಸಾಲಾಗಿ ನಿಂತು ಇವತ್ತು ಅಲ್ಲಿ ಏನು ಒಂದು ಯಾತನೆಯನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಒಂದು ಹೋರಾಟದ ಕರಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ. ಈ ಹೋರಾಟದ ದಿನಾಂಕ 10/1/2024 ಬುಧವಾರ 11 ಗಂಟೆಗೆ ತಾಲೂಕ್ ಪಂಚಾಯತ್ ಸಭಾಂಗಣದಿಂದ ಹೊರಟು ತಾಲೂಕು ಕಚೇರಿ ಮುಂಭಾಗ ನಾವು ಸಮಾವೇಶಗೊಳ್ತೇವೆ. ಈ ಹೋರಾಟಕ್ಕೆ ಎಲ್ಲ ತಾಲೂಕಿನ ಸಾರ್ವಜನಿಕ ಬಂಧುಗಳು, ಮಹಿಳೆಯರು, ದಲಿತರು, ದೀನದಲಿತರು, ಬಡವರು ಎಲ್ಲರೂ ಕೂಡ ಭಾಗವಹಿಸಿ ಭ್ರಷ್ಟಾಚಾರವನ್ನು ಹೊರದೋಡಿಸಬೇಕು, ಭ್ರಷ್ಟ ಅಧಿಕಾರಿಗಳನ್ನ ಇಲ್ಲಿಂದ ತೊಲಗಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಹೋರಾಟ ಬಂಧುಗಳೇ, ಏನು ಜನವರಿ 10 ಆನೇಕಲ್ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚು ತಾಂಡ್ಬಡ್ತಿದೆ. ಅದರ ವಿರುದ್ಧವಾಗಿ ಸುಮಾರು 8 ಸಂಘಟನೆಗಳು ಒಗ್ಗೂಡಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ. ಏನು ಇಡೀ ನಮ್ಮ ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆಗಳಲ್ಲೂ ಕೂಡ ಸಾರ್ವಜನಿಕರ ಕೆಲಸಗಳು ಯಾವುದೂ ಕೂಡ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಎಚ್ಚರಿಕೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ. ಏನು ಸುಮಾರು ಬಾರಿ ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸ್ಮಶಾನಗಳ ಕೊರತೆ ತುಂಬ ಇದೆ. ಅದರ ವಿರುದ್ಧವಾಗಿ ನಾವು ತುಂಬ ಸಾರಿ ಸರ್ಕಾರಕ್ಕೆ ಮತ್ತು ನಮ್ಮ ತಹಶೀಲ್ದಾರ್ಗೆ ಮನವಿಗಳನ್ನು ಕೊಟ್ಟರೂ ಕೂಡ ಎಚ್ಚರ ವಹಿಸ್ತಾ ಇಲ್ಲ. ಅದರ ಜೊತೆಯಲ್ಲೇ ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ಇರುವಂಥ ಎಲ್ಲ ಕೆರೆಗಳಿರ್ಬೋದು, ರಾಜಕಾಲುವೆಗಳಿರ್ಬೋದು, ಇವೆಲ್ಲ ಉತ್ತುವರಿಗಳಾಗಿದ್ದಾವೆ. ಅದನ್ನು ಉತ್ತುವರಿಗಳನ್ನು ತೆರವು ಮಾಡಬೇಕಂತೇಳಿ ನಾವು ಸುಮಾರು ಬಾರಿ ಮನವಿಗಳನ್ನು ಕೊಟ್ಟರೂ ಕೂಡ ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯಗಳನ್ನು ವಹಿಸ್ತಾ ಇದ್ದಾರೆ. ರಾಜಕಾಲುವೆಗಳಲ್ಲಿ ಬಹುಮಾಡಿ ಕಟ್ಟಡಗಳನ್ನು ಕಟ್ಕೊಂಡು ಆ ಬಹುಮಾಡಿ ಕಟ್ಟಡಗಳನ್ನು ಬಾಡಿಗೆಗೆ ನೀಡಿ ಬಾಡಿಗೆಯನ್ನು ಪಡಿತಾ ಇರ್ತಾರೆ. ನಾವು ಎಲ್ಲ ದಾಖಲೆಗಳನ್ನು ತಹಶೀಲ್ದಾರ್ ಇಲಾಖೆಗೆ ಕೊಟ್ಟರೂ ಕೂಡ ಬಲಾಢ್ಯರ
ಪರವಾಗಿ ಕೆಲಸ ಮಾಡೋ ಅಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ಅಧಿಕಾರಿಗಳು ಹೊರಟೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವ್ರಿಗೆಲ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಸರ್ಕಾರಕ್ಕೆ ನಮ್ಮ ಏನು ಈ ಬಹು ಬೇಡಿಕೆಗಳಿದ್ದಾವೆ, ಬೇಡಿಕೆಗಳು ಸರ್ಕಾರಕ್ಕೆ ಮುಟ್ಟಬೇಕು, ಅವರ ಗಮನವನ್ನು ಸೆಳೆಯಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಹೋರಾಟವನ್ನು ಸಜ್ಜುಗೊಳಿಸಿದ್ವಿ. ಏನು ನಮ್ಮ ಎಲ್ಲ ದಲಿತ ಮತ್ತು ಪ್ರಗತಿಪರ ಮತ್ತು ಸಾರ್ವಜನಿಕರು, ಸಾಹಿತಿಗಳು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ದಿನ ಸಾವಿತ್ರಿಬಾಯಿ ಅವರ ಹುಟ್ಟುಹಬ್ಬದ ಜಯಂತಿ ಅಂಗವಾಗಿ ಇವತ್ತು ಮಾಧ್ಯಮ ಮಿತ್ರರನ್ನು ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಕರೆದಿದ್ದೀವಿ. ಇವತ್ತು ಆನೇಕಲ್ ಭಾಗದಲ್ಲಿ ಸುಮಾರು 25 ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ, ಒಂದು ನಿವೇಶನಗಳಿಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ. 25 ವರ್ಷಗಳಿಂದ ಸುಮಾರು ಹೋರಾಟಗಾರರು ಹೋರಾಟ ಮಾಡ್ತಾಯಿದ್ರು. ಇದುವರೆಗೂ BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವತ್ತಿಗೂ ಒಂದು ಹಕ್ಕುಪತ್ರ ಕೊಡ್ತಾ ಇಲ್ಲ. ಹಾಗೆ 53 ಹಾಕ್ಕೊಂಡಿರೋರು ಸುಮಾರು 50-60 ವರ್ಷಗಳಿಂದ ಪೊಸಿಷನ್ ಇರ್ತದೆ. ಬೆಂಗಳೂರಿಂದ BBMP ಲಿಮಿಟೇಷನ್ ಮಾಡಿ ಅವರಿಗೆ ಲಿಮಿಟೇಷನ್ 18 ಕಿಲೋಮೀಟರ್ ಮಾಡಿ ಈಗ ಅದನ್ನು ಜಮೀನು ಕಿತ್ಕೊಳ್ಳೋ ಉದ್ದೇಶದಿಂದ ಲಿಮಿಟೇಷನ್ ಮಾಡಿರ್ತಾರೆ. ಅದು ಸುಮಾರು ವರ್ಷಗಳಿಂದ 53 ಹಾಕ್ಕೊಂಡು ಉಳುಮೆ ಮಾಡಿಕೊಂಡು ಅದನ್ನೇ ನಂಬಿಕೊಂಡಿದ್ದಂಥ SC ST OBCಗಳು ಯಾವುದೇ ದಲಿತರು ಇರ್ಬೋದು ಆ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಇವತ್ತು ಅದನ್ನು ಲಿಮಿಟೇಷನ್ನು ಕ್ಯಾನ್ಸಲ್ಸ್ ಮಾಡಿಸಿ ಆ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ದಂಥ ರೈತರಿಗೆ ಮಾಡಿಕೊಡ್ಬೇಕು. ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ನಡೀತಾ ಇರೋಂಥ ದೌರ್ಜನ್ಯಗಳನ್ನು ಖಂಡಿಸ್ತಾ ಇದ್ದೀವಿ. ಅದು ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದಲಿತರಿಗೆ ಅನ್ಯಾಯ ಆಗೈತೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿ ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ, ಕಂಪ್ಲೇಂಟು ನೇರವಾಗಿ ಮಾಡೋದಿಲ್ಲ. ಅದು ಏನಾಯ್ತು ಅಂತ ಯಾವುದೇ ಅಧಿಕಾರಿ ಬಂದು, ಒಬ್ಬ ತಹಸೀಲ್ದಾರ್ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು, ಯಾರೂ ಬಂದು ಅದ್ರ ಬಗ್ಗೆ ನೋಡೋದಿಲ್ಲ. ಮತ್ತು ತಾಲೂಕು ಆಫೀಸಲ್ಲಿ ಯಾವುದೇ ದಾಖಲೆ ಕೇಳಿದ್ರು ಒಬ್ಬ ರೈತ ಬಂದು ಒಬ್ಬ ಬಡವ ಬಂದು ನನ್ನ ಒಂದು ಮುಂಜೂರು ಕಾಪಿ ಬೇಕು ಅಂತ ಹೇಳಿದ್ರೆ, ಒಂದು ಸರ್ವೆ ಕಾಪಿ ಬೇಕಂತ ಹೇಳಿದ್ರೆ ಯಾವುದೂ ಸಿಗ್ತಾ ಇಲ್ಲ. ಅದನ್ನೆಲ್ಲ ಭೂ ಮಾಲೀಕರ ಪರವಾಗಿ ಎಲ್ಲ ಲಪ್ಟಾಯಿಸಿರ್ತಾರೆ, ಎಲ್ಲ ತೆಗೆದಾಕಿರ್ತಾರೆ. ಹಾಗಾಗಿ ಸುಮಾರು ಜನ ದಲಿತರು ದಿನಗಟ್ಟಲೆ ಓಡಾಡಿ ಸುಸ್ತಾಗಿ ಬಿಟ್ಬಿಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವ್ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಹೇಳೋಕ್ಕಾಗ್ತಾ ಇಲ್ಲ. ತಾಲೂಕು ಕಚೇರಿಯಲ್ಲಂತೂ ವರಿಷ್ಠ ಆಗ್ಬಿಟ್ಟಿದೆ. ಅದನ್ನು ವಿರೋಧಿಸಿ ನಾವು ತಾಲೂಕಿನ ಎಲ್ಲ ಸಂಘಟನೆಗಳು ಒಕ್ಕೂಟದಿಂದ 10/1/2024 ತಾಲೂಕು ಕಚೇರಿಯಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರತಿಭಟನೆ ರ್ಯಾಲಿ ಇಟ್ಕೊಂಡಿದ್ದೀವಿ. ಸಾವಿರಾರು ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಕೂಡಲೇ DC ಅವರು ಮತ್ತು AC ತಹಸೀಲ್ದಾರ್ ಮತ್ತು SP ಅವರು ಕೂಡಲೇ ಬಂದು ಇದನ್ನು ಕಡೆಗಣಿಸಬೇಕು. ಇಲ್ಲ ಅಂದರೆ ನಿರಂತರವಾಗಿ ಹೋರಾಟ ನಡೀತದೆ. ಯಾಕಂದರೆ ಅಷ್ಟೊಂದು ನೊಂದಿದ್ದಾರೆ ಈ ತಾಲೂಕಿನಲ್ಲಿ. ಯಾವುದೇ ಅಧಿಕಾರದಲ್ಲಿದ್ದ ರಾಜಕೀಯ ಪಕ್ಷಕ್ಕೆ ಓಟ್ ಹಾಕಿದ್ರೂ ಸಹ ನಮ್ಮ ಸಮಸ್ಯೆಗಳು ತೀರ್ತಾ ಇಲ್ಲ. ಹಾಗಾಗಿ ಹೆಚ್ಚಿನ ಸಮಸ್ಯೆಗಳು ದಿನಕ್ಕೆ ದಿನ ಹೇಳ್ತಾ ಇದ್ದಂತೆ ಬೇಕಾದಷ್ಟು ತುಂಬ ಇದೆ. ಅದನ್ನೆಲ್ಲ ಕಾರ್ಯಕ್ರಮ ದಿನ ಮುಂದಿಡ್ತೀವಿ. ಅದನ್ನೆಲ್ಲ ತೀರ್ಮಾನ ಮಾಡೋವರೆಗೂ ನಾವು ತಾಲೂಕು ಆಫೀಸು ಬಿಟ್ಟು ಎದ್ದೊಳೋದಿಲ್ಲ. DC ಅವರು ಬಂದು ಮನವಿ ತಗೊಂಡು ಅದನ್ನು ಪರಿಹರಿಸ್ಕೊಡ್ಬೇಕಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜೈ ಭೀಮ್ ವಂದನೆಗಳು. ಇವತ್ತಿನ ದಿವಸ ಮಹಾಮಾತೆ ಸಾವಿತ್ರಿ ಬಾಪುಲೆಯವರ ಜನ್ಮ ದಿನಾಚರಣೆ. ಇವತ್ತಿನ ದಿವಸ ಆನೇಕಲ್ ಭಾಗದಲ್ಲಿ ನಮ್ಮ ದಲಿತ ಸಂಘಟನೆಯ ಹೋರಾಟಗಾರಗಳು ಒಂದು 71 ಮನವಿಗಳನ್ನಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಅಂಬೇಡ್ಕರ್ ಪ್ರತಿಷ್ಠಾನವು ಎಲ್ಲ ರೀತಿ ಎಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಎಲ್ಲಿ ಬಡವರಿಗೆ ಅನ್ಯಾಯ ಆಗುತ್ತೆ, ಎಲ್ಲಿ ಆಶ್ರಯ ವಂಚಿತರು ಬೀದಿಲಿದ್ದಾರೆ ಅಂಥ ಜಾಗದಲ್ಲಿ ಹೋರಾಟಕ್ಕೆ ಯಾವುದೇ ಸಂಘಟನೆ ಕೂಡ ನಿಂತರೂ ಸಹ ಅವರ ಬೆನ್ನಿಗೆ ನಾವು ಅಂಬೇಡ್ಕರ್ ಪ್ರತಿಷ್ಠಾನ ಸದಾ ಇರುತ್ತೆ. ಜೊತೆಯಲ್ಲಿ ಇಲ್ಲಿಗೆ ಬುದ್ಧಿ ಕಲಿತು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲೂ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೇವೆ. ಅದಕ್ಕೆ ಆನೇಕಲ್ ವಿಭಾಗದ ಎಲ್ಲ ಹೋರಾಟಗಾರರಿಗೂ ನಾನು ಇವತ್ತು ದಿವಸ ಧೈರ್ಯವಾಗಿ ಹೇಳೋದೇನು ಅಂದರೆ, ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬಾರ್ದು. ಬುದ್ಧಿ ಕಲಿಯಲ್ಲ, ಅವರು ಬುದ್ಧಿ ಕಲಿಸ್ಬೇಕಂದ್ರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲಿ ನಾವು ಮುಖ್ಯಮಂತ್ರಿ ಹತ್ರಕ್ಕೆ ಹೋದಾಗ ಮಾತ್ರ ಇಂಥ ಹೋರಾಟಗಳು, ಯಾಕೆಂದರೆ
ಸುಮಾರು ಏನು ನಮ್ಮ ಹೋರಾಟದ ಒಂದು ರೂಪುರೇಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ಸಾರ್ವಜನಿಕರಿಗೆ 90% ಸಾರ್ವಜನಿಕರಿಗೆ ಇದೆ. ಎಲ್ಲಿ ಆಶ್ರಯ ಇಲ್ಲ, ಎಲ್ಲಿ ರಸ್ತೆಗಳು ಆಗಿಲ್ಲ, ಎಲ್ಲಿ 53 ಪಾರ ಮಾಡ್ಕೊಂಡು ವ್ಯವಸಾಯ ಮಾಡ್ತಾರಂತ ಭೂ ವ್ಯವಸಾಯ ಮಾಡಿದಂಥವ್ರಿಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ. ಇಂಥದ್ದೇ ಇರೋದಿಲ್ಲಿ. ಇಂಥ ಕೆಲಸನೇ ಸರ್ಕಾರ ಮಾಡಿಲ್ಲ ಅಂದರೆ ಬೇರೆ ಏನು ಕೆಲಸ ಮಾಡೋಕ್ಕೆ ಇವ್ರ ಕೆಲಸ ಇದೆ. ಆದ್ದರಿಂದ ಘನವೆತ್ತ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸ್ಬೇಕು. ಇಡೀ ರಾಜ್ಯದಲ್ಲಿ ಇಂಥ ಏನು ಫಾರಂ 53 ಹಾಕ್ಕೊಂಡು 25-30 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ, ಎಲ್ರಿಗೂ ಸಹ ಹಕ್ಕುಪತ್ರ ಕೊಡುವಂಥ ಕೆಲಸನ ಮಾಡಬೇಕು. ಇಲ್ಲ ಅಂದರೆ ಖಂಡಿತ ನಾವೊಂಥರ ಬೇಲಿನೇ ಎದ್ದು ಹೊಲ ಮೇಯ್ದು ಕೆಲಸ ಆಗ್ಬಿಡ್ತದೆ. ಮುಖ್ಯಮಂತ್ರಿಗಳು ನಾವು ಏನು ಸಂಘಟನೆ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ, ನಾಳೆ 10ನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ DC ಅವರೇ ಖುದ್ದಾಗಿ ಬರಬೇಕು. ಮತ್ತು ಸರ್ಕಾರದಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದ್ದಾವೆ ಅದು ಸರಿ ಮಾಡಬೇಕಂದ್ರೆ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿರುವಂಥ ಅಧಿಕಾರಿನೇ ಇಲ್ಲಿ ಬಂದು ನಮ್ಮ ಮನವಿನ ತಗೊಬೇಕು. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ. ಅವ್ರ ಜೊತೆ ನಾವು ಇರ್ತೀವಿ. ಸಾರ್ವಜನಿಕರ ಕೆಲಸ ಮಾಡೋಂಥ ಕೆಲಸಗಾರರು ನೀವು ಬಂದು ಇದು ಮನವಿ ತಗೊಂಡು ನಮ್ಮ ಮನವಿನ ತಗೊಂಡು ಬಡವರ ಕೆಲಸಗಳು ಮಾಡಿಕೊಡಿ ಅಂತೇಳಿ ಈ ಮೂಲಕ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ವಿ. ಜೈ ಭೀಮ್. ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಇವತ್ತಿನ ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ಈ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳ ಒಳಗೊಂಡು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಕೆಲಸ ಮಾಡಲ್ಲ ಅನ್ನೋಕ್ಕೆ ಆಗೋದಿಲ್ಲ. ಸಾರ್ವಜನಿಕರ ವಿಷಯದಲ್ಲಿ ಅನೇಕರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅದಕ್ಕೆ ಅಂಥ ಅಧಿಕಾರಿಗಳಿಗೆ ಒಂದು ಹೋರಾಟ ಮುಖಾಂತರ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥ ಅಧಿಕಾರಿಗಳು ಯಾರಿಗೂ ನಿರ್ಲಕ್ಷ್ಯ ತೋರ್ದಿರಂಗೆ ಎಲ್ಲರೂ ಬಡವರ ಪರವಾಗಿ ಎಲ್ಲ ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಈ ಒಂದು ಹೋರಾಟ ಒಂದು ಭಯ ತರುವಂಥ ವಿಷಯವಾಗಿರಬೇಕು. ಅದೇ ಥರ ಇವತ್ತು ಜ್ಯೋತಿ ಬಾಪುಲೆ ಅವರ ಹುಟ್ಟಿದ ದಿನ, ಅದನ್ನು ಒಂದು ಈ ಪ್ರೆಸ್ ಮೀಟ್ಗೆ ಒಂದು ಅರ್ಥಪೂರ್ಣವಾಗಿದೆ. ಈ ಹೋರಾಟಕ್ಕೆ ಈ ತಾಲೂಕಿನ ಎಲ್ಲ ನೊಂದವರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮಾಧ್ಯಮ ಮಿತ್ರರಿಗೆ ಸಲ್ಲಿಸುತ್ತಾ ಮತ್ತು ಸಾವಿತ್ರಿ ಬಾಪುಲೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನು ಎಲ್ಲ ಸಂಘಟನೆ ಒಕ್ಕೂಟವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ನಿಜಕ್ಕೂ DC ಅವ್ರು ಬರಗಂಟ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಅಕಸ್ಮಾತ್ ಏನನ್ನ DC ಅವ್ರು ಬಂದಿಲ್ಲ ಅಂದರೆ DC ಕಚೇರಿಗೆ ಅಲ್ಲೇ ಮುತ್ತಿಗೆ ಹಾಕ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಕ್ರಾಂತಿ ಮಾತೆ, ನಮ್ಮೆಲ್ಲರ ತಾಯಿ, ವಿದ್ಯೆ ಕೊಟ್ಟಂಥ ತಾಯಿ ಸಾವಿತ್ರಿಬಾಯಿ ಫುಲೆಯವರ ಹುಟ್ಟುಹಬ್ಬದ ಆಚರಣೆ ಮಾಡಿ ಅವರಿಗೆ ಅವರ ಪರವಾಗಿ ಎಲ್ರಿಗೂ ಭೀಮ ಸ್ವಾಗತವನ್ನು ಕೋರ್ತಾ, ಏನಿವತ್ತು ಜನತಾ ಕಾಲೋನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ವಿಚಾರ ಏನಂದರೆ, ಇವತ್ತು ಆನೇಕಲ್ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಾವು ಎಷ್ಟೋ ಬಾರಿ ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟರು ಸಹ ಈ ಥರ ಭ್ರಷ್ಟಾಚಾರ ಇದೆ, ಬಡವರಿಗೆ ಕೆಲಸ ಆಗ್ತಾ ಇಲ್ಲ, ಮತ್ತು ಅವರು ದಾಖಲಾತಿಗಳಿಗೆ ಬಂದಾಗ ದಾಖಲಾತಿಗಳು ಒಂದು ಒದಗಿಸ್ತಾ ಇಲ್ಲ. ಇದನ್ನ ನೀವು ಅದಕ್ಕೆ ಪೂರಕವಾಗಿ ಅವರಿಗೆ ಏನಾದರೂ ಒಂದು ದಾಖಲಾತಿಗಳು ಕೊಡೋ ಮಾರ್ಗ, ಒಂದು ದಾರಿನ ಹುಡುಕೊಡ್ಬೇಕು. ಜನ ಭಾರಿ ಅಲಿತಾ ಇದ್ದಾರೆ ಅಂತ ಸುಮಾರು ಬಾರಿ ನಾವು ಕೇಳ್ಕೊಂಡಾಗಲೂ ಇದಕ್ಕೆ ಪರಿಹಾರ ಇಲ್ಲ. ಹಂಗಾಗಿ ನಾವು ಬೇಸತ್ತು ಇವತ್ತು ಇದೇ ರೀತಿ ನಾವು ತಾಲೂಕಲ್ಲಿ ಸುಮ್ಮನೆ ಇದ್ದರೆ, ಹೋರಾಟಗಾರರಾಗಿ ನಾವು ಸುಮ್ಮನೆ ಇದ್ದರೆ ಜನಗಳಿಗೆ ಯಾವ ರೀತಿಯ ಅನುಕೂಲ ಆಗಲ್ಲ. ನಾವು ಹೋರಾಟದ ಮುಖಾಂತರ ಆದರೂ ಇವ್ರನ್ನ ಎಚ್ಚರಿಕೆಗೊಳಿಸಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಇವತ್ತು ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಮಾಡಿ ಒಂದು ಹೋರಾಟವನ್ನು ಇದೇ ತಿಂಗಳು 10ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಎಲ್ಲ ಹಂತದ ನಾಯಕರು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಆ ಡಿಮ್ಯಾಂಡಲ್ಲಿ DC ಅವರು ನಮ್ಮ ಮೆಮೊರಂಡಮನ್ನು ಜಿಲ್ಲಾಧಿಕಾರಿಗಳು ಬಂದು ಮೆಮೊರಂಡಮ್ ತಗೋಬೇಕು. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ದಲಿತ ಸಂಘಟನೆ ನಾಯಕರು ಸ್ಟೇಷನ್ಗೆ ಹೋದಾಗ ಒಂದು ಕಿಂಚಿತ್ತು ಬೆಲೆ ಕೊಡಲ್ಲ. ಅವ್ರಿಗೆ ಬೆಲೆ ಕೊಡೋದು ಯಾರಂದರೆ ಈ ಜುಟ್ಟುಗಳು ವಾಲೆಗಳು ಬಿಟ್ಕೊಂಡು ಅವ್ರ ಜೊತೆನಲ್ಲಿ ಇಟ್ಕೊಂಡು ಅವ್ರಿಗೆ ಬೆಲೆ ಕೊಡ್ತಾರೆ. ಹೊತ್ತು 25 ವರ್ಷಗಳ 30 ವರ್ಷದಿಂದ ಹೋರಾಟ ಮಾಡಿರೋ ನಾಯಕರಿಗೆ ಒಂದು ಕಿಂಚಿತ್ ಬೆಲೆ ಇಲ್ಲ. ಸ್ಟೇಷನ್ಗಳಲ್ಲಿ ನಾವು ನಿಂತ್ಕೊಂಡಿರ್ತೀವಿ, ನಮ್ಮ ಮುಂದೆ ಮಾಡಬಾರ್ದು ಕೆಲಸ ಮಾಡಿರೋ ಹುಡುಗರನ್ನ ಚೇರಲ್ಲಿ ಕುಂಡ್ರಿಸ್ಕೊಂಡಿರ್ತಾರೆ. ಹೋರಾಟಗಾರರ ಪರಿಸ್ಥಿತಿ ಏನಾಗಿದೆ ಇವತ್ತು ಪೊಲೀಸ್ ಸ್ಟೇಷನ್ಗಳಂದರೆ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಂಗಾಗಿ ಪೊಲೀಸರ
ವಿರುದ್ಧನೂ ಸಹ ಅವರು ನಡತೆ ವಿರುದ್ಧನೂ ನಾವು ಹೋರಾಟವನ್ನು ನಂಬಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಧಿಕಾರಿ ಬಂದು ನಮ್ಮ ಮನವಿಯನ್ನು ತಗೋಬೇಕು. ಮನವಿ ತಗೊಂಡ್ಮೇಲೆ ಎಲ್ಲ ಒಕ್ಕೂಟದ ನಾಯಕರನ್ನ ಒಂದು ಸಭೆ ಕರೆದು ಇದಕ್ಕೆ ಪರಿಹಾರವನ್ನು ನಮಗೆ ಕೊಡಿಸ್ಕೊಡ್ಬೇಕು. ಈ ತಾಲೂಕಲ್ಲಿ ಇವ್ರಿಗೆ ಏನು ತೊಂದರೆ ಆಗದಿದ್ದಂತೆ ಕಂದಾಯ ಇಲಾಖೆಯಲ್ಲಿ ಆಗಲಿ ಮತ್ತು ಸರ್ಕಾರಿ ಎಲ್ಲ ಇಲಾಖೆಗಳಲ್ಲೂ ಅವ್ರಿಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಸಬೇಕಂತ ಹೇಳ್ತಾ